ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ನ್ಯೂಮರಾಲಜಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇಂಗ್ಲಿಷಲ್ಲಿ ನ್ಯೂಮರಾಲಜಿ ಅಂತಾರೆ, ಕನ್ನಡದಲ್ಲಿ ಸಂಖ್ಯಾಶಾಸ್ತ್ರ. 2025 ಆರಂಭ ಆಗೋಕ್ಕೆ ಬಹಳ ಹತ್ತಿರ ದಿನಗಳು ಬರ್ತಾ ಇದೆ. ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. 2025 ಬರ್ತಾ ಇದೆ. ನಿಮ್ಮ ಜನ್ಮ ಸಂಖ್ಯೆ 2, 11, 20 ಅಥವಾ 29 ಆಗಿದ್ದರೆ ನಿಮ್ಮನ್ನ ಆಳ್ತಾ ಇರುವಂತಹ ಗ್ರಹ ಬಂದು ಚಂದ್ರ. ಯಾಕಂದ್ರೆ ಸರ್ವಂ ಗ್ರಹಾಧೀನಂ ಜಗತ್, ಗ್ರಹಂ ದೈವಾಧೀನಂ ಅಂತ ಹೇಳಲಾಗುತ್ತೆ. ಹಾಗೆ ಈ ಪ್ರಪಂಚವನ್ನೆಲ್ಲ ಗ್ರಹಗಳು ಆಳ್ತಾ ಇದೆ, ಸಂಖ್ಯೆಗಳನ್ನು ಕೂಡ ಗ್ರಹಗಳು ಆಳ್ತಾ ಇದೆ. ನಾವೆಲ್ಲೋದ್ರೂ ಕೂಡ ಸಂಖ್ಯೆ ಬರುತ್ತೆ. ಡೇಟ್ ಆಫ್ ಬರ್ತ್, ಎಲ್ಲೋ ಯಾವುದೋ ಒಂದು ದೂರ ಹೋಗ್ಬೇಕು, ಇಷ್ಟು ಕಿಲೋಮೀಟರ್, ಯಾವ ತಿಂಗಳಲ್ಲಿ ಹುಟ್ಟಿವಿ, ಅದು ಎಷ್ಟನೇ ಮಂತ್, ಎಷ್ಟನೇ ತಾರೀಕು ನಾವು ಸ್ಕೂಲ್ ಅಡ್ಮಿಷನ್ ಮಾಡ್ತೀವಿ, ಅದು ಕೂಡ ನಂಬರ್ ಬಂತು. ಅದಕ್ಕೆ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರದ ಮತ್ತೊಂದು ಭಾಗ ಆಗಿದೆ. ಗುರುಜಿ, ನನಗೆ 2ನೇ ತಾರೀಕು ಗೊತ್ತಿಲ್ಲ, ನಾನು ಯಾವ ತಾರೀಕಲ್ಲಿ ಹುಟ್ಟಿದ್ದೀನಿ ಅಂತ ಗೊತ್ತಿಲ್ಲ, ನನಗೆ ಹೇಗೆ ಭವಿಷ್ಯ ತಿಳ್ಕೊಳ್ಳೋದು ಅಂದಾಗ ಇಸ್ವಿ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ. ನಿಮ್ಮ ವರ್ಷ, ಎಕ್ಸಾಂಪಲ್ ಹೇಳ್ತೀನಿ, ನೀವು 2000 ಇಸ್ವಿನಲ್ಲಿ ಹುಟ್ಟಿದ್ದೀರಿ. 2 + 0 + 0 + 0 ಕೂಡಿದ್ರೆ 2. ನೀವು ಹುಟ್ಟಿರುವಂತ ಇಸ್ವಿಯನ್ನ ಕೂಡ್ರಿ. ಯಾರ ಹತ್ರ ಡೇಟ್ ಆಫ್ ಬರ್ತ್ ಡೇಟ್ ಗೊತ್ತಿಲ್ಲ, ಹುಟ್ಟಿರೋ ಡೇಟ್ ಗೊತ್ತಿಲ್ಲ ಅಂತವರು ನಿಮ್ಮ ವರ್ಷ, ಹುಟ್ಟಿದ ವರ್ಷವನ್ನ ಇಸ್ವಿಯನ್ನ ಕೂಡಿದಾಗ ಸಂಖ್ಯೆ 2, 11, 20, 29 ಬಂದ್ರೆ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡಿ. ಈ ವರ್ಷ ನಿಮ್ಮ ಮೇಲೆ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆಗಳು ಏನು ಆಳುತ್ತೆ, ನಿಮ್ಮ ಭವಿಷ್ಯ ಏನು ನುಡಿಸುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ನೋಡಿ, 2025 ನೀವು ಕೂಡಿ, ಎಲ್ಲರಿಗೂ ಕೂಡ ಮ್ಯಾಥಮೆಟಿಕ್ಸ್ ಸ್ವಲ್ಪ ಕೆಲಸ, ಅಡಿಷನ್ ಮಾಡೋದು ಅಂದ್ರೆ ಅದನ್ನ ಕೂಡಿಸುವಂಥದ್ದು. 2025 ಹೇಗೆ ಕೂಡಿಸೋದು? 2 + 0 + 2 + 5. ಈ ಸಂಖ್ಯೆಗಳನ್ನ ಕೂಡಿದ್ರೆ ಸಂಖ್ಯೆ ಬರೋದೆಷ್ಟು? 9. 9 ಆಳುವಂತಹ ಗ್ರಹ ಏನು? ಮಂಗಳ ಗ್ರಹ. ನೀವು ಹುಟ್ಟಿರುವಂತಹ ಜನ್ಮ ತಾರೀಕು ಚಂದ್ರ, ಅಥವಾ ನೀವು ಹುಟ್ಟಿರುವಂತಹ ಇಸ್ವಿ ಚಂದ್ರ ಆಳ್ತಾ ಇದ್ದಾನೆ. ಶಶಿ ಮಂಗಳ ಯೋಗ 2025 ನಿಮಗೆ ಆರಂಭ ಆಗ್ತಾ ಇದೆ. ಹಾಗಾದ್ರೆ ಯಾರಿಗೆ ಶಶಿ ಮಂಗಳ ಯೋಗ ಜಾತಕ ಕುಂಡ್ಲಿನಲ್ಲೂ ಕೂಡ ಇರುತ್ತೆ ಅಂತವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಲ್ಲ. ಆದ್ರೆ ಈ ವರ್ಷ ನಿಮ್ಗೆ ಈ ತರ ಯೋಗ ಪ್ರಾರಂಭ ಆಗ್ತಾ ಇರೋದ್ರಿಂದ ನಿಮ್ಮ ಸಾಲಗಳೆಲ್ಲ ತೀರಿ ಧನ ಪ್ರಾಪ್ತಿಯಾಗುವಂತಹ ವರ್ಷ ಆರಂಭ ಆಗ್ತಾ ಇದೆ. ಈ ವರ್ಷ ನೀವು ಒಳ್ಳೆಯ ಕೀರ್ತಿಯನ್ನ ಪಡಿತೀರಿ, ಸುಖವಾದ ಜೀವನವನ್ನು ನಡೆಸ್ತೀರಿ, ಉತ್ತಮ ವಿವಾಹ ಜೀವನ ಇರುತ್ತೆ, ಸ್ತ್ರೀ ಮೂಲಕ ಭಾರಿ ಧನಲಾಭ ಆಗುವ ಸಾಧ್ಯತೆಗಳು 2, 11, 20 ಮತ್ತು 29ನೇ ಸಂಖ್ಯೆಯಲ್ಲಿ ಜನಿಸಿದಂಥವರಿಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಇಸ್ವಿನೂ ಕೂಡ ಕೂಡಬಹುದು. ವಿಶೇಷವಾಗಿ ಉತ್ಪಾದನಾ ಸಂಸ್ಥೆಗಳು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಲ್ಲಿ ಒಳ್ಳೆ ಧನ ಲಾಭ ನಿಮಗೆ ಪ್ರಾಪ್ತಿಯಾಗುತ್ತೆ, ಪ್ರಮೋಷನ್ ಸಿಗುತ್ತೆ. ಯಾರ್ಯಾರು ಕೃಷಿಕರಿದ್ದೀರಿ, ರೈತರಿದ್ದೀರಿ, ವ್ಯವಸಾಯದಲ್ಲಿ ಉತ್ತಮ ಲಾಭ. ಬೋರ್ ಹಾಕ್ಸ್ಬೇಕು, ನಿಮ್ಗೆ ಬೇಗ ಜಲ ಪ್ರಾಪ್ತಿಯಾಗುತ್ತೆ. ಕಲಾ ಜೀವನ ವೃತ್ತಿಯಲ್ಲೂ ಕೂಡ ಹೆಚ್ಚು ಲಾಭವನ್ನ ಪಡಿತೀರಿ. ಯಾರಿಗೆ ಸಂಗೀತಗಾರರಿದ್ದೀರಿ, ಫಿಲಂ ಆಕ್ಟರ್ಗಳಿದ್ದೀರಿ, ಒಳ್ಳೆ ಲಾಭ ಮಾಡ್ತೀರಿ. ಮನಃಶಾಂತಿಯಿಂದ ಮಾಡಿದ ಜೀವನ ನಿಮಗೆ ಆತ್ಮ ತೃಪ್ತಿಯನ್ನ ತರುತ್ತೆ. ಈ ವರ್ಷ 2025 ಸಂತೋಷವನ್ನ ತರುತ್ತೆ. ಅದಕ್ಕೆ ನಾನು ಹೇಳಿದ್ದೆ ನಿಮ್ಗೆಲ್ಲ ಅಡ್ವಾನ್ಸ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್
2025 ಆಂಗ್ಲ ಪದ್ಧತಿ ಅಂತ ಯಾರ್ಯಾರು 2025 ವರ್ಷವನ್ನ ಆಚರಣೆ ಮಾಡ್ಕೊಂತೀರಿ, ನಿಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಮುಕ್ತಿ ಸಿಗುವಂತಹ ವರ್ಷ. ನಿಮ್ಗೆ ಉತ್ತಮವಾದ ಆರೋಗ್ಯ, ಗುರುಜಿ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀರಿ. ಅದಕ್ಕೆ ಆರೋಗ್ಯ ಚೆನ್ನಾಗಿರುತ್ತಾ ಅಂದ್ರೆ ಆರೋಗ್ಯ ಉತ್ತಮವಾಗಿರುತ್ತೆ. ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಯಾರು ಬ್ರಹ್ಮ ಮುಹೂರ್ತದಲ್ಲಿ ಅಂದ್ರೆ ಸೂರ್ಯೋದಯಕ್ಕಿಂತ ಮೊದಲು ಅಂದ್ರೆ 3:30-4 ಗಂಟೆಗೆ ಯಾರು ಎದ್ದೇಳ್ತಾರೋ ಅಂತವರ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ಅದಕ್ಕೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕು. ಬ್ರಹ್ಮ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾತ್ ಮಾಯುಷಃ. ಆಯುಷ್ ಕೂಡ ವೃದ್ಧಿಯಾಗುತ್ತೆ, ರಕ್ಷಣೆ ಕೂಡ ಸಿಗುತ್ತೆ. ಅದಕ್ಕೆ ಈ 2-11-20-29 ಜನಿಸಿದಂತವ್ರಿಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ನಿಮ್ಮ ಹಣಕಾಸಿನ ಸಮಸ್ಯೆಗಳು ಸಹ ಕಡಿಮೆ ಆಗುತ್ತೆ. ಅನೇಕ ಕೆಲಸಗಳನ್ನ ಮಾಡಲು ನೀವು ಈ ವರ್ಷ ಪ್ರಯತ್ನವನ್ನ ಮಾಡ್ತೀರಿ. ಚಂದ್ರ ಸಂಖ್ಯೆ 2, 11, 20, 29. ಕೆಲವರು 2ನೇ ತಾರೀಕು ಕೊಟ್ಟಿರ್ಬೋದು, ಕೆಲವರು 11ನೇ ತಾರೀಕು ಕೊಟ್ಟಿರ್ಬೋದು, ಕೆಲವರು 20ನೇ ತಾರೀಕು ಕೊಟ್ಟಿರ್ಬೋದು. ಯಾವುದೇ ತಿಂಗಳಾಗಿರ್ಲಿ, ಕೆಲವರು 29ನೇ ತಾರೀಕು ಕೊಟ್ಟಿರ್ಬೋದು, ಅಥವಾ ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿರ್ಬೋದು. ಅದಕ್ಕೆ ಅದರಲ್ಲೂ ಕೂಡ ಇನ್ಫ್ಲೂಯೆನ್ಸ್ ನಂಬರ್ಸ್ 2025 ಅಲ್ಲಿ 2 ಸಂಖ್ಯೆಗಳು ಬಂದು 1 ಮಾತ್ರ 5 ಸಂಖ್ಯೆ ಬಂದಿದೆ. ಆದ್ರಿಂದ ಈ ಫಲಗಳೆಲ್ಲ ನಿಮಗೆ ಈ ವರ್ಷ ಪ್ರಾಪ್ತಿ ಆಗ್ಲೇಬೇಕು. ಶಶಿ ಮಂಗಳ ಯೋಗದಿಂದ ಧನ ಪ್ರಾಪ್ತಿ ಕೂಡ ಆಗುವ ಸಾಧ್ಯತೆಗಳು ಈ ಜನ್ಮ ಸಂಖ್ಯೆಯಲ್ಲಿ ಜನಿಸಿದಂಥವ್ರಿಗೆ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ಏನ್ ಪರಿಹಾರ ಮಾಡ್ಕೋಬೇಕು ಈ ವರ್ಷ ನನಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕಾದ್ರೆ ಅಂದ್ರೆ ನೀವೆಲ್ಲ ರುದ್ರಾಭಿಷೇಕವನ್ನ ಮಾಡಬೇಕು. ಜನವರಿ ಸ್ಟಾರ್ಟ್ ಆಗಿದ ತಕ್ಷಣನೇ ರುದ್ರಾಭಿಷೇಕವನ್ನ ಮಾಡೋದನ್ನ ಯಾರು ಕೂಡ ಮರಿಬೇಡಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. 1 ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಮೆಲ್ಲರಿಗೂ ಕೂಡ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ, ನಿಮಗೆಲ್ಲ ಶಾಂತಿ ಪ್ರಾಪ್ತಿಯಾಗ್ಲಿ, ನಿಮ್ಗೆಲ್ಲ ಮಂಗಳ ಶುಭ ಆಗ್ಲಿ, ನಿಮ್ಮ ಎಲ್ಲ ಆಸೆಗಳು ಈಡೇರ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಪ್ರಿಯ ವೀಕ್ಷಕರೇ, ಹಾಗಾದ್ರೆ ಈ ವರ್ಷ ನಾನು ಏನು ಮಂತ್ರವನ್ನ ಜಪ ಮಾಡಬೇಕು ಪರಿಹಾರ ಅಂದಾಗ ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ ಅಂತ 108 ಸಲ ಮಂತ್ರ ಜಪ ಮಾಡೋದ್ರಿಂದನೂ ಕೂಡ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಪರಿಹಾರ ಕೂಡ ತಿಳಿಸಿದ್ದೀನಿ. ನಿಮ್ಗೆಲ್ಲ ಮಂಗಳ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ. ಶಾಸ್ತ್ರಗಳು ಅಂದ್ರೆ ವೇದಗಳು, ಚತುರ್ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಧರ್ಮೋ ರಕ್ಷತಿ ರಕ್ಷತಃ. ಧರ್ಮವನ್ನ ನಾವು ರಕ್ಷಣೆ ಮಾಡಬೇಕು ಅನ್ನೋದನ್ನ ಮರಿಬಾರ್ದು. ಈ ಜ್ಯೋತಿಷ್ಯ ಶಾಸ್ತ್ರ ಕೂಡ ಧರ್ಮ ಅಂದ್ರೆ ವೇದದ ಅಂಗ, ವೇದದ ಒಂದು ಭಾಗ. ಕತ್ಲಿರೋರಿಗೆ ಬೆಳಕನ್ನು ತೋರಿಸುವಂತಹ ಶಾಸ್ತ್ರ. ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಅನೇಕರಿಗೆ ಬೆಳಕನ್ನ ತೋರಿಸುವಂತಹ ಮಾರ್ಗದರ್ಶನ ಆಗುತ್ತೆ. ನೀವೆಲ್ಲ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ಇರ್ತೀರಾ, ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ನಾವು ಯಾವುದೇ ಒಂದು ಹೆಸರು ಒಂದು ಶಾಪ್ ಇಡಬೇಕು, ಆ ಹೆಸರಿಗೂ ಕೂಡ ಸಂಖ್ಯಾಶಾಸ್ತ್ರಕ್ಕೂ ಲಿಂಕ್ ಮಾಡಬೇಕಾಗತ್ತೆ. ಮಗು ಜನನ ಆಗುತ್ತೆ, ಯಾವ ಡೇಟ್ ಅಂದಾಗಲೂ ಕೂಡ ಸಂಖ್ಯೆ ನಮ್ಮ ಹಿಂದಿಂದೆ ಫಾಲೋ ಮಾಡುತ್ತೆ. ಆ ಡೇಟ್ಗೆ ಮತ್ತು ಜಾತಕದ ನಕ್ಷತ್ರಕ್ಕೆ ಎರಡಕ್ಕೂ ಕೂಡ ಮ್ಯಾಚ್ ಮಾಡಿ ನ್ಯೂಮರಾಲಜಿ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಒಂದೇ ನಾಣ್ಯದ 2 ಮುಖಗಳಂತೆ ಕಂಡು ಬರ್ತಾ ಇರೋದ್ರಿಂದ ಎರಡೂ ಮ್ಯಾಚ್ ಆಗೋ ತರ ಹೆಸರನ್ನ ಇಡಬೇಕಾಗುತ್ತೆ. ನಿಮ್ಗೆ ಯಾರಿಗೂ ಆಸಕ್ತಿ ಇರುವಂತವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.